ಸ್ನೇಹಿತರೆ, ಹೌದು, ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆ ಬಗ್ಗೆ ರಾಜ್ಯಾದ್ಯಂತ ದೊಡ್ಡ ಚರ್ಚೆ ನಡೆಯುತ್ತಿದೆ. ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿದೆ. ಯಾವುದೇ ವದಂತಿಗೆ ಕಿವಿ ಕೊಡಬೇಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಮಾಹಿತಿಯನ್ನು ಕೂಡ ನಂಬದು ಮೊದಲು ಅದರ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಪ್ರಮುಖ ಮಾಹಿತಿ: ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಜೊತೆ ಲಿಂಕ್ ಇದೆಯೋ ಎಂದು ಒಮ್ಮೆ ಪರಿಶೀಲಿಸಿ. ಹಲವಾರು ಫಲಾನುಭವಿಗಳಿಗೆ ಖಾತೆಗಳಲ್ಲಿ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಹಣ ಕೂಡ ಜಮೆ ಆಗುವುದರಲ್ಲಿ ವಿಳಂಬ ಉಂಟಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನೊಂದು, ಗೃಹಜ್ಯೋತಿ ಯೋಜನೆಯಲ್ಲಿ ಕೂಡ ಫಲಾನುಭವಿಗಳಿಗೆ ವಿದ್ಯುತ್ ಬಳಕೆ ಮಿತಿಯನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಬೇಕು. ನಿಗದಿತ ಮಿತಿಗಿಂತ ಹೆಚ್ಚು ಯೂನಿಟ್ ಬಳಕೆ ಮಾಡಿದರೆ ಯೋಜನೆ ಸೌಲಭ್ಯದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದರೆ ಕಮೆಂಟ್ನಲ್ಲಿ ಬಂದಿದೆ ಎಂದು ತಿಳಿಸಿ. ಇನ್ನೂ ಹಣ ಬಂದಿಲ್ಲವೆಂದರೆ ಬಂದಿಲ್ಲ ಅಂತ ತಿಳಿಸಿ. ನಿಮ್ಮ ಊರನ್ನು ಕೂಡ ತಿಳಿಸಿ. ಇನ್ನು ಶಕ್ತಿ ಯೋಜನೆ ಕುರಿತು ಮಾತನಾಡುವುದಾದರೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮುಂದುವರಿಯಲಿದೆ ಎಂದು ಸರ್ಕಾರ ವಲಯಗಳಿಂದ ಮಾಹಿತಿ ಸಿಗುತ್ತಿದೆ. ಆದರೆ ಅರ್ಹ ಫಲಾನುಭವಿಗಳಿಗೆ ಗುರುತಿನ ಪರಿಶೀಲನೆಗಾಗಿ ಹೊಸ ವ್ಯವಸ್ಥೆ ಜಾರಿಗೆ ಬರುವ ಸಾಧ್ಯತೆ ಇದೆ. ಸ್ನೇಹಿತರೆ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿಪಿಎಲ್ ಕಾರ್ಡ್ ಪರಿಶೀಲನೆ ಕಾರ್ಯ ಕೂಡ ವೇಗವಾಗಿ ನಡೆಯುತ್ತಿದೆ. ಅನರ್ಹರು ಪಟ್ಟಿಯಿಂದ ಹೊರ ಹೋಗಬಹುದು ಎಂಬ ಚರ್ಚೆ ನಡೆಯುತ್ತಿದೆ. ಆದ್ದರಿಂದ ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ರೈತ ಬಂಧುಗಳೇ, ಪಿಎಂ ಕಿಸಾನ್ ಯೋಜನೆಯಲ್ಲಿ ಕೂಡ ಮುಂದಿನ ಕಂತಿನ ಹಣಕ್ಕಾಗಿ ಕೆವೈಸಿ ಕೂಡ ಪೂರ್ಣಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಅನೇಕ ರೈತರಿಗೆ ಕೂಡ ಕೆವೈಸಿ ಬಾಕಿ ಇರುವುದು ಕಾರಣ ಹಣ ಕೂಡ ಜಮೆಯಾಗದೆ ಉಳಿದಿರುವ ಘಟನೆಗಳು ಕಂಡುಬಂದಿದೆ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಆಧಾರ್ ಹಾಗೂ ಬ್ಯಾಂಕ್ ಖಾತೆಯೊಂದಿಗೆ ನವೀಕರಿಸಿಕೊಂಡಿದ್ದರೆ ಸರ್ಕಾರ ಕೂಡ ಯೋಜನೆಗಳ ಮಾಹಿತಿ SMS ಮೂಲಕ ಸುಲಭವಾಗಿ ದೊರೆಯುತ್ತದೆ. ಸರ್ಕಾರ ಯಾವುದೇ ಯೋಜನೆ ರದ್ದಾಗಿಲ್ಲ ಎಂಬುದನ್ನು ಕೂಡ ಅಧಿಕಾರಿಗಳು ಪುನರುಚ್ಚರಿಸುತ್ತಿದ್ದಾರೆ. ಆದರೆ ಅರ್ಹರಿಗೆ ಕೂಡ ಮಾತ್ರ ಸೌಲಭ್ಯಗಳು ತಲುಪಿಸುವ ಉದ್ದೇಶದಿಂದ ಕೆಲ ನಿಯಮಗಳಲ್ಲಿ ಬದಲಾವಣೆ ತರಲಾಗುತ್ತಿದೆ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ಕೂಡ ನಿಮ್ಮ ಕುಟುಂಬದವರು ಕೂಡ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಲವರಿಗೆ ಇನ್ನೂ ಸರಿಯಾದ ಮಾಹಿತಿ ತಲುಪಿಲ್ಲ. ಇತ್ತೀಚೆಗೆ ಹಲವರು ಕೂಡ ನಕಲಿ ವೆಬ್ಸೈಟ್ಗಳು ಮತ್ತು ನಕಲಿ ಲಿಂಕ್ಗಳನ್ನು ಹರಿದಾಡಿಕೊಂಡು ಗೃಹಲಕ್ಷ್ಮಿ ಅಥವಾ ಪಿಎಂ ಕಿಸಾನ್ ಹೆಸರಿನಲ್ಲಿ OTP ಕೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಹಂಚಿಕೊಳ್ಳಬೇಡಿ. ನಿಮ್ಮ ಗ್ರಾಮ ಅಥವಾ ನಗರದಲ್ಲಿ ಗೃಹಲಕ್ಷ್ಮಿ ಹಣ ಕೂಡ ಬಂದಿದೆಯೋ? ನಿಮ್ಮ ಅನುಭವವನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಮಾಹಿತಿಯಿಂದ ಇತರರಿಗೂ ಕೂಡ ಉಪಯೋಗ ಆಗುತ್ತದೆ. ಸ್ನೇಹಿತರೆ, ಪಿಎಂ ಕಿಸಾನ್ ಫಲಾನುಭವಿಗಳಿಗೆ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಕೂಡ ಮಾಡಿಸಿಕೊಳ್ಳಿ. ಹಣ ಕೂಡ ಜಮೆಯಾದ ತಕ್ಷಣ ಅದರ ಮಾಹಿತಿ ತಿಳಿದುಕೊಳ್ಳಲು ಇದು ಸಹಾಯವಾಗುತ್ತದೆ. ರಾಜ್ಯದ ಸರ್ಕಾರದ ಹೊಸ ನಿರ್ಧಾರಗಳ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬಂದ ಕೂಡಲೇ ನಾವು ಕೂಡ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ತಲುಪಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಇಂಥ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯೋದಾದರೆ ನಿಮ್ಮೊಂದಿಗೆ ಇರ್ತೀವಿ ನಾವು.